ಸರ್ವರಿಗೂ ನಮಸ್ಕಾರ. ಆತ್ಮೀಯ ಶಿಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ LBA ಅಂಕಗಳನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡೋದು ಹೇಗೆ, ಹಾಗೆ ಲೆಸನ್ ಪ್ಲಾನನ್ನು ನಾವು ಹೇಗೆ ಎಂಟ್ರಿ ಮಾಡಬಹುದು ಮೊಬೈಲ್ನಲ್ಲಿ ಸುಲಭವಾಗಿ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಇದಕ್ಕಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಬ್ರೌಸರನ್ನು ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ನಾನಿಲ್ಲಿ ಕ್ರೋಮ್ ಬ್ರೌಸರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನಾವು sts.karnataka.gov.in LBA ಅನ್ನೋದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಅಡ್ರೆಸ್ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದಂತಹ ಒಂದು ಪುಟ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಅಲ್ಲಿ ಲಾಗಿನ್ ಆ್ಯಸ್ ಕೇಳ್ತಾ ಇದೆ. ಟೀಚರ್ ಅಥವಾ SATS ಯೂಸರ್, ಆಫೀಸ್ DDPI ಯೂಸರ್. ನಮಗೆ ಟೀಚರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಯೂಸರ್ ನೇಮ್ ಆಗಿ ಈಗಾಗಲೇ ಹೇಳಿದ್ದಾರೆ ನಮ್ಮ KJD ನಂಬರನ್ನು ಅಲ್ಲಿ ಬಳಸ್ಕೊಳ್ಬೇಕಾಗತ್ತೆ. KJD ನಂಬರನ್ನು ಹಾಕಿದರೆ ಅಲ್ಲಿ ಸೆಂಡ್ OTP ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ನಂಬರಿಗೆ, ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಬಂದ ಸಂದರ್ಭದಲ್ಲಿ ಆ OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ವಲ್ಪ ಸರ್ವರ್ ಬ್ಯುಸಿ ಇರುತ್ತೆ, OTP ಬರೋದು ಕೆಲವು ಸಮಯದಲ್ಲಿ ನಿಧಾನ ಆಗ್ಬೋದು. ಆಮೇಲೆ ಆ OTPಯನ್ನು ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಮುಂದೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ನಾವು ಲಾಗಿನ್ ಆದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕಾಣ್ತಾ ಇದ್ದೀರಾ ನಿಮ್ಮ ಹೆಸರು ಇರುತ್ತೆ, ಹಾಗೆಯೇ KJD ನಂಬರ್, ಡೇಟ್ ಆಫ್ ಬರ್ತ್, ಇವೆಲ್ಲವೂ ಸಹ ಮಾಹಿತಿ ಅಲ್ಲಿ ಇರುತ್ತೆ. ಶಾಲೆಯ ಡೈಸ್ ಕೋಡ್ ಸಹ ಅದನ್ನು ಒಂದು ಸಾರಿ ಗಮನಿಸ್ಕೊಂಡು ಆನಂತರದಲ್ಲಿ ನಮ್ಮ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್, LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅನ್ನುವಂಥದ್ದು ಇರುತ್ತೆ. ಇದು ಎಲ್ಲಿದೆ ಅಂತಂದರೆ ನಿಮ್ಮ ಎಡಭಾಗದಲ್ಲಿ 3 ಡಾಟ್ ಇದೆಯಲ್ವಾ, ಅಲ್ಲಿದೆ. ಅದರಲ್ಲಿ ನಾವೀಗ ಮೊದಲನೇದಾಗಿ LBA ಬಗ್ಗೆ ನೋಡೋದಾದರೆ ಅಸೆಸ್ಮೆಂಟ್ ಅಂತಿದೆ, ಅದರ ಕೆಳಗಡೆ LBA ಅಂತಿದೆ, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್. ಅದರಲ್ಲಿ ನಾವು ಅಂಕಗಳನ್ನು ನಮೂದಿಸುವುದಾದರೆ ಹೇಗೆ, ಅಲ್ಲಿ ಮೊದಲು LBA ಅನ್ನೋದನ್ನು ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಂಡಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಲ್ಲೂ ಸಹ ಸ್ಕೂಲ್ ನೇಮ್, ಸ್ಕೂಲ್ ಅಡ್ರೆಸ್, ಸ್ಕೂಲ್ ಮೀಡಿಯಮ್ ಇವೆಲ್ಲ ಬರುತ್ತೆ. ಅಲ್ಲಿ ಮೀಡಿಯಮನ್ನು ತೆಗೆದುಕೊಳ್ಳೋಣ. ಅದಾದ ನಂತರದಲ್ಲಿ ಕ್ಲಾಸ್, ಅದಾದ ನಂತರದಲ್ಲಿ ಗ್ರೂಪ್ ಯಾವುದು ಅಂಥೇಳಿ, ಹಾಗೆ ನಂತರ ಸಬ್ಜೆಕ್ಟ್, ಅಲ್ಲಿ ಎಲ್ಲ 6 ಸಬ್ಜೆಕ್ಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಆಮೇಲೆ ಚಾಪ್ಟರ್, ಅಲ್ಲಿ ನಮ್ಮ ಪಾಠಗಳು ಎಲ್ಲವೂ ಸಹ ಇಲ್ಲಿ ಡಿಸ್ಪ್ಲೇ ಆಗ್ತವೆ. 10ನೇ ತರಗತಿಯ ಕನ್ನಡ ವಿಷಯಕ್ಕೆ ಹೇಳೋದಾದರೆ ಪಠ್ಯಪೂರಕ ಸಹಿತವಾಗಿ ಪಾಠ ಮತ್ತು ಪದ್ಯ ಎಲ್ಲವೂ ಸಹ ಅಲ್ಲಿ ಇದೆ. ಅದರ ಒಂದು ಪಾಠವನ್ನು ನಾನು ತೆಗೆದುಕೊಳ್ತೇನೆ. ಆ ನಂತರದಲ್ಲಿ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಡೇಟ್ ಯಾವ ದಿವಸ ಮಾಡಿದ್ವಿ ಅಂತೇಳಿ ಇವತ್ತಿನ ದಿನವನ್ನೇ ತೆಗೆದುಕೊಂಡು ಸೆಟ್ ಅಂತ ಕೊಟ್ಟರೆ ಅಲ್ಲಿ ಸರ್ಚ್ ಅನ್ನೋದು ಕೊಟ್ಟಾಗ ನಮ್ಮ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗ್ತದೆ. 2 ಪೇಜ್ನಲ್ಲಿ ಡಿಸ್ಪ್ಲೇ ಆಗೋದನ್ನು ಗಮನಿಸ್ತಿದ್ದೀರಾ. ಶೋಯಿಂಗ್ 1 of 10 of 12 ಎಂಟ್ರೀಸ್. 17 ಮಕ್ಕಳಿದ್ದರೆ ಒಂದೊಂದು ಪುಟದಲ್ಲಿ 10 ಮಕ್ಕಳ ಹೆಸರು ಬರುತ್ತೆ. ಸ್ಯಾಟ್ಸ್ ID ಇದೆ, ನೇಮ್ ಇದೆ, ಎದುರುಗಡೆಯಲ್ಲಿ ಅಂಕಗಳಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂಕಗಳನ್ನು 25 ಅಂಕಕ್ಕೆ ನಾವು ನಮೂದಿಸಬೇಕು. 25ಕ್ಕಿಂತ ಜಾಸ್ತಿ ನಮೂದಿಸಿದ್ರೂ ತಪ್ಪಾಗತ್ತೆ. ಹಾಗೆಯೇ 25 ಕಡಿಮೆಗಿಂತ ನೀವು 10 ಮಾರ್ಕ್ಸಿಗೆ ಟೆಸ್ಟ್ ಮಾಡಿದ್ದೀರಾ ಅಂಥೇಳಿ 9 ಮಾರ್ಕ್ಸ್ ನೀವೇನಾದರೂ ಕೊಟ್ಟರೆ ಅಲ್ಲಿ 10ಕ್ಕೆ 10 ತೆಗೆದುಕೊಂಡಿಯಾನೆ ಅಂತ ಅಂದ್ಕೊಂಡು ನೀವು ಇಲ್ಲಿ 10 ಕೊಟ್ಟರೆ ಏನಾಗುತ್ತೆ ಅಂದರೆ ಉದಾಹರಣೆಗೆ C ಗ್ರೇಡ್ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ಗ್ರೇಡನ್ನು ಸೆಟ್ ಮಾಡಿರೋದು 25 ಅಂಕಗಳಿಗೆ. ಹಾಗಾಗಿ ಈಗಾಗಲೇ ಹೇಳಿದ್ದಾರೆ ಪರೀಕ್ಷೆಯನ್ನು ನಾವು 25 ಅಂಕಗಳಿಗೆ ನಡೆಸಬೇಕು ಅಂಥೇಳಿ. ಹಾಗಾಗಿ 25 ಅಂಕಗಳಿಗೆ ಪರೀಕ್ಷೆ ನಡೆಸಿರ್ತೀವಲ್ವ, ಅದರ ಅಂಕವನ್ನೇ ಇಲ್ಲಿ ನಮೂದಿಸಬೇಕಾಗತ್ತೆ. 25 ನಮೂದಿಸಿದ್ರೆ A+ ಬರುತ್ತೆ, 21 ಆದರೆ A ಬರುತ್ತೆ, 22 ಆದರೂ ಸಹ A ಬರುತ್ತೆ, 23 ಆದರೆ A+ ಬರುತ್ತೆ. ಇದನ್ನೆಲ್ಲ ನೀವು ಗಮನಿಸ್ಕೊಳ್ಬೋದು. ಇದನ್ನು ಮಾರ್ಕ್ಸ್ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ನೆನಪಿರಬೇಕಾಗತ್ತೆ. ಎಲ್ಲ ಅಂಕಗಳು, ಪ್ರತಿ ವಿದ್ಯಾರ್ಥಿಯ ಅಂಕಗಳನ್ನು ನಮೂದಿಸಿ ಆನಂತರ ಪಾರ್ಟ್ 2 ಇದೆ, ಅಲ್ಲೂ ಕ್ಲಿಕ್ ಮಾಡಿಕೊಂಡು ಪಾರ್ಟ್ 2 ಬರುತ್ತೆ. ಆಮೇಲೆ ಸೇವ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಅಂಕಗಳು ಅಲ್ಲಿ ಸೇವ್ ಆಗ್ತವೆ. ಆನಂತರ ಸೇವ್ ಆದ ಅಂಕಗಳನ್ನು ನೋಡಬೇಕು ಅಂತಿದ್ರೆ ಮತ್ತೆ ಪುನಃ ಇಲ್ಲಿ ಎಡಭಾಗದಲ್ಲಿ ಕ್ಲಿಕ್ ಮಾಡ್ತೀರಾ. ಅಲ್ಲಿ LBA, ಅಲ್ಲಿ ಅಸೆಸ್ಮೆಂಟಲ್ಲಿ LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಪುನಃ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಲಾಸ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ಗ್ರೂಪ್ ಯಾವುದು, ಆನಂತರ ಯಾವ ಸಬ್ಜೆಕ್ಟ್ನಲ್ಲಿ ನಾವು ಎಂಟ್ರಿ ಮಾಡಿದ್ದೀವಿ ಅಲ್ಲಿ ಸರ್ಚ್ ಅನ್ನೋದನ್ನು ಕೊಟ್ಟರೆ ಆಗ ಇಲ್ಲಿ ಮಕ್ಕಳ ಸಬ್ಜೆಕ್ಟು, ಅವರ ಸ್ಟೂಡೆಂಟ್ ನೇಮ್ ಆ್ಯಂಡ್ ಸ್ಯಾಟ್ಸ್ ID, ಸಬ್ಜೆಕ್ಟು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಅಲ್ಲಿದೆ. ಹಾಗೆಯೇ ಇಲ್ಲಿ ಅವರು ಪಡೆದಂತಹ ಅಂಕಗಳೆಲ್ಲವೂ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಗ್ರೇಡ್ ಬಂದಿರೋದನ್ನು ನಾವು ಕಾಣ್ಬೋದು. ಇದನ್ನು ನಾವು ಬೇಕಾದಲ್ಲಿ
PDF ಅಥವಾ ಎಕ್ಸೆಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೂ ಸಹಿತ ಅವಕಾಶ ಇದೆ. ಎಕ್ಸ್ಪೋರ್ಟ್ ಟು PDF ಅಂತ ಇದೆ, ಹಾಗೆಯೇ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಸಹ ಇದೆ. ಅದನ್ನು ಕೊಟ್ಟರೆ ಅದು ನಮಗೆ ಎಕ್ಸೆಲಲ್ಲಿ ಓಪನ್ ಆಗುತ್ತೆ. ನಾವು ಅದನ್ನು ಆನಂತರ ಪ್ರಿಂಟ್ ಸಹ ತೆಗೆದಿಟ್ಕೊಳ್ಬೋದಾಗಿದೆ. ಈ ರೀತಿಯಾದ ಪೇಜ್ ಬರುತ್ತೆ. ನೀವು ಮಕ್ಕಳ ಮಾರ್ಕ್ಸ್ ಎಂಟ್ರಿ ಮಾಡಿರೋದನ್ನು ಇದರ ಮೂಲಕ ಪ್ರಿಂಟ್ ಸಹ ತಗೊಳ್ಬೋದು. ಹಾಗೆಯೇ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದೆಲ್ಲ ಲೆಸನ್ ಪ್ಲ್ಯಾನ್. ಆ ಲೆಸನ್ ಪ್ಲ್ಯಾನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಮತ್ತು ಪುನಃ ಆ 3 ಡಾಟ್ ಇದೆಯಲ್ವಾ, ಆ 3 ಡಾಟಲ್ಲಿ ಕ್ಲಿಕ್ ಮಾಡಬೇಕು. ಆವಾಗ ಲೆಸನ್ ಪ್ಲ್ಯಾನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಈಗ ಜುಲೈ ತಿಂಗಳ ಕ್ಯಾಲೆಂಡರ್ ಅಲ್ಲಿ ಓಪನ್ ಆಗೋದನ್ನು ಕಾಣ್ತಾ ಇದ್ದೀವಿ. ಈಗ 24ನೇ ತಾರೀಕು ಇವತ್ತಿನ ದಿವಸ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವತ್ತಿನ ದಿವಸ ಒಂದು ಲೆಸನ್ ಪ್ಲ್ಯಾನನ್ನು ನಾನು ಇಲ್ಲಿ ಎಂಟ್ರಿ ಮಾಡೋದು ಹೇಗೆ, ಉದಾಹರಣೆಗೆ ಮೀಡಿಯಮ್, ಯಾವ ಮೀಡಿಯಮ್ ತಗೊಳ್ಳೋಣ, ಕನ್ನಡ ಮೀಡಿಯಮ್. ಆನಂತರ ಕ್ಲಾಸ್ ಯಾವುದು, 8ನೇ ತರಗತಿಗೆ. ಅದಾದ ನಂತರದಲ್ಲಿ ಗ್ರೂಪ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಿದೆ. ಅದಾದ ನಂತರದಲ್ಲಿ ಚಾಪ್ಟರ್ ಇದೆ, ಆ ಚಾಪ್ಟರ್ ಬರ್ತಾ ಹೋಗುತ್ತೆ. ಆ ಚಾಪ್ಟರನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕಾಗತ್ತೆ. ಟೀಚಿಂಗ್ ಏಡನ್ನು, ಲರ್ನಿಂಗ್ ಔಟ್ಕಮ್ ಒಂದು ಬರಿಬೇಕಾಗತ್ತೆ. ಹಾಗೆಯೇ ಟೀಚಿಂಗ್ ಏಡ್ ಟೂಲ್ಸ್ ಯೂಸ್ಡ್ ಅದನ್ನು ಮಾತ್ರ ನಾವಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅವೆರಡು ಮಾತ್ರ ಬರೀಲಿಕ್ಕೆ ಇರತಕ್ಕಂತಹದ್ದು. ಆನಂತರ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಇದೆ. ಅಲ್ಲಿ ನೀವು ಯಾವ ಪ್ರೊಸೆಸ್ ಮೂಲಕ ಇಂಟ್ರೊಡಕ್ಷನ್ ಫೇಸ್ ಇದೆ, ರೈಮ್ಸ್ ಹೇಳ್ತಿರೋ, ಸ್ಟೋರಿ ಟೆಲ್ಲಿಂಗೋ ಅಥವಾ ಪಿಕ್ಚರ್ ಟಾಕ್, ಈ ಥರದ್ದು ಯಾವುದಿದೆ ಅದನ್ನು ತಗೊಳ್ಳೋದು. ಡೆವಲಪ್ಮೆಂಟ್ ಫೇಸ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಅದು ತೊಗೊಳ್ತದೆ. ಆ್ಯಕ್ಟಿವಿಟಿ ಕಾರ್ಡ್ ವರ್ಕು ಅಥವಾ ಗ್ರೂಪ್ ಆ್ಯಕ್ಟಿವಿಟಿ ಅಂತ ಡೆವಲಪ್ಮೆಂಟ್ ಫೇಸು. ಹಾಗೆಯೇ ಕನ್ಕ್ಲೂಷನ್ ಫೇಸ್ ಯಾವುದು, ಡ್ರಾಯಿಂಗ್ ಆ್ಯಂಡ್ ಕಲರಿಂಗ, ಕ್ವಶನ್ ಬ್ಯಾಗ್ ಅಥವಾ ಸೆಲ್ಫ್ ಇವ್ಯಾಲ್ಯುಯೇಷನ್, ಆ ರೀತಿಯಾಗಿ. ಆಮೇಲೆ ಚಾಪ್ಟರ್ ವೈಸ್ ಅಸೆಸ್ಮೆಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಿರುತ್ತೆ. ಇಲ್ಲಿ ನಾವು ಟೈಪ್ ಮಾಡಲಿಕ್ಕಿರೋದು ಕೇವಲ ಲರ್ನಿಂಗ್ ಔಟ್ಕಮ್, ಟೀಚಿಂಗ್ ಏಡ್ಸ್ ಆರ್ ಟೂಲ್ಸ್ ಯೂಸ್ಡ್, ಇನ್ನೊಂದು ಚಾಪ್ಟರ್ ವೈಸ್ ಅಸೆಸ್ಮೆಂಟ್, ಇವನ್ನು ಮಾತ್ರ. ಇಷ್ಟು ಮಾಡಿ ನಾವು ಸೇವ್ ಕೊಡಬೇಕು. ಸೇವ್ ಕೊಟ್ಟರೆ ಅದರಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲ್ಯಾನ್ ಅಂತ ಕೇಳುತ್ತೆ. ನಾವು ಎಸ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ. ಆದರೆ ಇವೆಲ್ಲವೂ ಫಿಲ್ ಆಗಿದ್ದರೆ ಮಾತ್ರ ಅದು ಸೇವ್ ಆಗುತ್ತೆ, ಇಲ್ಲ ಅಂತಂದರೆ ಸೇವ್ ಆಗೋದಿಲ್ಲ. ಸೇವ್ ಆಗಿರೋದು ನಮಗೆ ಈ ರೀತಿಯಲ್ಲಿ ಕಾಣ್ತಾ ಇದೆ. 21ನೇ ತಾರೀಕು ಕ್ಲಾಸ್ 8 ಸೇವ್ ಆಗಿತ್ತು, ಅದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈ ರೀತಿಯಲ್ಲಿ ಲೆಸನ್ ಪ್ಲ್ಯಾನನ್ನು ನಾವು ಇದರ ಮೂಲಕ ಎಂಟ್ರಿ ಮಾಡ್ಬೋದಾಗಿದೆ.